ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ವೆಹಿಕಲ್ ಡ್ರೈವ್ ಮಾಡೋರು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಶಿವಣ್ಣ, ರಾಜ್ ಬಿ ಶೆಟ್ಟಿ, ಉಪೇಂದ್ರ ಮೂವಾರ್ದು ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಸೂಪರ್, ನೆಕ್ಸ್ಟ್ ಲೆವೆಲ್ ಆಗಿದೆ ಆ್ಯಕ್ಟಿಂಗ್. ಮ್ಯೂಸಿಕ್ ಮಾತ್ರ ಡೈರೆಕ್ಷನ್ ಅಷ್ಟೇ ಸೂಪರ್ ಆಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಅನ್ಸೋದಿಲ್ಲ ಡೈರೆಕ್ಷನ್ನು, ತುಂಬ ಅನುಭವ ಇರೋ ಥರ ಡೈರೆಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಡೈರೆಕ್ಷನ್ ಅದು. ಆ್ಯಂಡ್ ಮತ್ತು ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ ಎಲ್ಲ. ಮ್ಯೂಸಿಕ್ ಸಹ ಸೂಪರ್ ಆಗಿದೆ ಮ್ಯೂಸಿಕ್. ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್. ಅದರಲ್ಲಿ ಉಪೇಂದ್ರನ ಆ್ಯಕ್ಟಿಂಗು, ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆ್ಯಕ್ಟಿಂಗ್. ಅದರಲ್ಲಿ ಈ ವಯಸ್ಸಲ್ಲೂ ಶಿವರಾಜ್ ಕುಮಾರ್ ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಯಾರ ಕೈಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಫಸ್ಟ್ ಹಾಫ್ ಒಂದು ಕಡೆ ಉಪೇಂದ್ರದಾದರೆ, ಸೆಕೆಂಡ್ ಹಾಫಲ್ಲಿ ಶಿವಣ್ಣದ ಅಲ್ಟಿಮೇಟ್. ಅದರಲ್ಲಿ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಈ ಏಜಲ್ಲಿ ಈ ಥರ ಮಾಡ್ತಾರೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಸರ್ ಯಾರು ಆ್ಯಕ್ಟಿಂಗ್ ಅಂತ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಶಿವರಾಜ್ ಕುಮಾರ್ದೆ, ರಿಷಬ್ ಇವ್ರದ್ದು ಅವ್ರದ್ದೇ. ಈ ಕಡೆ ಉಪೇಂದ್ರದಂತೂ ಅವ್ರದ್ದು ಅಲ್ಟಿಮೇಟ್ ಆಫ್ ಆ್ಯಕ್ಟಿಂಗ್. ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಬಿಡಿ ಸರ್. ಅರ್ಜುನ್ ಜನ ಫಸ್ಟ್ ಡೈರೆಕ್ಷನು ಒಳ್ಳೇದಾಗಲಿ, ಅವ್ರಿಗೆ ಇದೇ ರೀತಿ ಎಲ್ಲರಿಗೂ ಡೈರೆಕ್ಷನ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ಮಾಡಲಿ. ಅದ್ಭುತವಾಗಿದೆ ಮೂವಿ. ಇದು ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಗುತ್ತೆ ಪ್ಯಾನ್ ಇಂಡಿಯಾ. ಶಿವಣ್ಣ ಎಂಟ್ರಿ, ಉಪೇಂದ್ರ ಎಂಟ್ರಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಕುಟುಂಬ ಸಮೇತ. ಸರ್ ಕ್ಲೈಮ್ಯಾಕ್ಸು ಫಸ್ಟ್ ಹಾಫ್ಗಿಂತ ತುಂಬ ಚೆನ್ನಾಗಿದೆ ಸರ್. ಮತ್ತು ಸೆಂಟಿಮೆಂಟು ಎಲ್ಲ ತುಂಬ ಚೆನ್ನಾಗಿದೆ ಸರ್, ಮಸ್ತಾಗಿದೆ. ಜೈ ಶಿವಣ್ಣ, ಜೈ ಶಿವಣ್ಣ. ಮೂವಿ ತುಂಬ ಚೆನ್ನಾಗಿದೆ ಸರ್. ಶಿವಣ್ಣ ಮತ್ತು ಉಪೇಂದ್ರ ಅವರು ಡೆಡ್ಲಿ ಕಾಂಬಿನೇಷನಲ್ಲಿ ಮೂವಿ ಬಂದಿದೆ. ನಿಜವಾಗ್ಲೂ ಕನ್ನಡದ ಜನತೆ ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಪಿಕ್ಚರ್ ನೋಡಬೇಕು ಅಂತ. ಇದು ಇಂಥ ಪಿಕ್ಚರ್ ಮುಂದೆ ಬಂದಿಲ್ಲ, ಹಿಂದೇನು ಬರಲ್ಲ. ಒಂದು ಒಳ್ಳೆ ಚಿತ್ರವನ್ನು ಅರ್ಜುನ್ ಜನ್ಯ ಅವರು ಕೊಟ್ಟಿದ್ದಾರೆ. ಅವರು ಬರೀ ಮ್ಯೂಸಿಕ್ಗೆ ಮಾತ್ರ ಸಹಿ ಅಂದ್ಕೊಂಡಿದ್ವಿ, ಅವರು ಮ್ಯೂಸಿಕ್ಗೂ ಸಹಿ, ನಿರ್ದೇಶನಕ್ಕೂ ಸಹಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕೊನೆ ಲಾಸ್ಟ್ ಅರ್ಧ ಗಂಟೆ ಕ್ಲೈಮ್ಯಾಕ್ಸ್ ಮಾತ್ರ ಚಲನಚಿತ್ರ ನೋಡೋರಿಗೆ ಒಂದು ಮೈ ರೋಮಾಂಚನ ಅನಿಸುತ್ತೆ ಅಂತ ಹೇಳ್ಬೋದು. ನಾವು ಬರೀ ಶಿವಣ್ಣ ಅಂತ ಹನ್ನೊಂದು ಅವತಾರ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಬಂದಿದೆ ಸರ್. ಅದೇ ಗರುಡ ಪುರಾಣ ಪ್ರಕಾರ ಅರ್ಜುನ್ ಜನ್ಯ ಅವ್ರ ಐಡಿಯಾಲಜಿ ತುಂಬ ಚೆನ್ನಾಗಿದೆ, ಮೆಚ್ಚಬೇಕು ಅದಕ್ಕೆ ನಿಜವಾಗ್ಲೂ. ಅದಲ್ಲದೆ ಅವರು ಅದರಲ್ಲಿ ತುಂಬ ಮಾರಲ್ ಆಫ್ ದ ಸ್ಟೋರಿ ಒಂದು ಏನಂತ, ಅರಿತು ಬಾಳಿದರೆ ಜ್ಞಾನಿ, ಮೆರೆತು ಬದುಕಿದ್ರೆ ರೋಗಿ ಅಂತ ತುಂಬ ಚೆನ್ನಾಗಿ ಅದು ಒಂದು ಸೆಂಟೆನ್ಸು, ಒಂದು ಐಡಿಯಾಲಜಿ ಗರುಡ ಪುರಾಣ ಇಟ್ಕೊಂಡು ಮೂವಿನ ತೋರಿಸಿದ್ದಾರೆ. ಒಳ್ಳೇದು ಕೆಟ್ಟದನ್ನು ಹೆಂಗೆ ಮೂವಿನಲ್ಲಿ ನಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ಹೆಂಗೆ ತೊಗೊಂಡೋಗ್ಬೇಕಂತ ತೋರಿಸ್ಕೊಟ್ಟಿದ್ದಾರೆ ಸರ್.